ಇರುವುದೇ ಆನಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ. ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ. ಅಮರೇ ಅಮರೇ ಅನ್ನಪೂರ್ಣಮ್ಮರೇ, ಹ್ಞೂ ವಂಜ ಬಾ ಬಾ ಬಮ್ಮ ಕೂತ್ಕೋ. ತಿಂಡಿ ಆಯ್ತಾ ಮರೇ? ಹಾಂ ತಿಂಡಿ ಆಯಿತು. ನಮ್ಮನೆಯವರು ದೇವಸ್ಥಾನಕ್ಕೆ ಹೋದರು. ನನ್ನ ಚಿಕ್ಕ ಮಗ ಇವತ್ತು ಊರಿಂದ ಬರ್ತಾನಂತೆ. ಹಾಗೆ ಒಂದು ಸ್ವಲ್ಪ ಅಡುಗೆ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತಿದ್ದೀನಿ. ಇನ್ನೂ ಮಾಡಬೇಕಷ್ಟೆ. ಓ ಹಂಗಮ್ಮನವರೇ, ಮತ್ತೆ ಗಿರ್ಜೆ ಯಾಕೆ ಬರಲಿಲ್ಲ? ಅದೇ ಕಣಮ್ಮನವರೇ, ಈಗ ಪಕ್ಷ ಮಾಸ ಅಲ್ವಾ? ನೀವು ಯಾವಾಗ ಮಾಡಿದಿರಿ ಪಕ್ಷ? ನಾವು ಮಹಾಲಯ ಅಮಾವಾಸ್ಯೆ ದಿನವೇ ಮಾಡೋಣ ಅಂತಿದ್ದೀವಿ. ಅದೇ ನಮ್ಮ ಅಕ್ಕರೊಟ್ಟಿಲಿ ನಾಡ್ದು ಮಾಡ್ತಾರೆ. ಅದಕ್ಕೆ ನಮ್ಮ ಅಕ್ಕನಿಗೆ ಡೇಟು ಕಣಮ್ಮನವರೇ. ನಮ್ಮ ಭಾವ ಅವತ್ತೇ ಆಗೋದು ಅಂತ ಕೂತವ್ರೆ. ಅದಕ್ಕೆ ಇವೇನು ಮಾಡೋಳೆ, ಪೋಸ್ಟ್ ಮಾರ್ಟಮ್ ಮಾತ್ರ ತಗೊಂಡವಳೆ. ಏನು ಪೋಸ್ಟ್ ಮಾರ್ಟಮ್ ಮಾತ್ರ ತಗೊಂಡ್ಲೆ? ರಾಮ ರಾಮ, ಅಷ್ಟೊಂದು ಕಾಪರಿ ಪಡೋಂಥದ್ದೇನಿಲ್ಲ ಕಣಮ್ಮನವರೇ. ಹಸಿ ಸುಸ್ತು, ಇದು ಹೊಟ್ಟೆ ತೊಳಸ್ತೈತೆ ಅಂತ ಮನೆಗಳು ಅಷ್ಟೇ, ಏನಾಗಲಿಲ್ಲ. ಅಲ್ಲ ಪೋಸ್ಟ್ ಮಾರ್ಟಮ್ ಮಾತ್ರ ಯಾಕೆ ತಗೊಂಡ್ಲವಳು? ಪೋಸ್ಟ್ ಮಾರ್ಟಮ್ ಮಾತ್ರ ಬೇರೆ ಇದೆಯಾ? ಏನು ಹೇಳ್ತಾ ಇದ್ದೆ ವಂಜ ನೀನು? ಪೋಸ್ಟ್ ಮಾರ್ಟಮ್ ಅಂತ ಮಾತ್ರ ಇರುತ್ತಮ್ಮ. ಪೋಸ್ಟ್ ಮಾರ್ಟಮ್ ಅಂತಂದರೆ ಸತ್ತ ಮೇಲೆ ಮರಣೋತ್ತರ ಪರೀಕ್ಷೆ ಮಾಡ್ತಾರಲ್ಲ ಅದನ್ನು ಹೇಳೋದು ಪೋಸ್ಟ್ ಮಾರ್ಟಮ್ ಅಂದರೆ. ಅಯ್ಯೋ ಶಿವನೇ, ಹಂಗ ಅದೆಲ್ಲ ಕಣಂದರೆ ನಾನು ಹೇಳೋದು. ಅದೇ ಹೆಣ್ಮಕ್ಳು ನಾವು ತಿಂಗಳು ಮುಟ್ಟೈತೀವಲ್ಲ, ಅದು ಸಿ ದೂರ ಮುಂದಕ್ಕೆ ಹೋಗ್ಲಿ ಅಂದ್ಬಿಟ್ಟು ತಗೊಂಡವಳೆ ಅಷ್ಟೇ, ಆ ಮಾದರಿಯ. ಅದೇ ಅದು ಪೋಸ್ಟ್ಪೋನ್ ಟ್ಯಾಬ್ಲೆಟ್ ಕಣಮ್ಮ. ನೀನೇನೋ ಬೇರೆ ಹೇಳ್ತಾ ಇದೆಯಾ? ಪೋಸ್ಟ್ಪೋನ್ ಟ್ಯಾಬ್ಲೆಟ್ ಅಂತ ಹೇಳು. ಹೋ ಸರಿ 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 ಕಣಮ್ಮನವರೇ, ನಂಗೆ ಗೊತ್ತಾಗಲಿಲ್ಲ. ಪೋಸ್ಟ್ಪೋನ್ ಟ್ಯಾಬ್ಲೆಟ್ನ ಪೋಸ್ಟ್ಪೋನ್ ಟ್ಯಾಬ್ಲೆಟು ಅಂದ್ಬಿಟ್ಟು. ಅಯ್ಯೋ ಏನೋ ಜಾಸ್ತಿ ಓದ್ನಿಲ್ಲ ಕಣಮ್ಮನವರೇ. ಇರಲಿ ಇರಲಿ, ಓದೇ ಇದೇನಂತೆ, ಹೇಳೋದು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊ ಅಷ್ಟೇ, ಇನ್ನೇನಿಲ್ಲ.